ನೆಗದಿ ಗ್ರಾಮದಲ್ಲಿ ಬೀದಿ ನಾಯಿಗಳ ರೌದ್ರ ತಾಂಡವ. ರಾತ್ರೋರಾತ್ರಿ ವಾಹನದಿಂದ 100ಕ್ಕೂ ಹೆಚ್ಚು ನಾಯಿಗಳನ್ನ ಬಿಟ್ಟು ಪರಾರಿ. ಭಯದ ವಾತಾವರಣದಲ್ಲಿ ನಿಗದಿ ಗ್ರಾಮಸ್ಥರು. ರಾತ್ರೋರಾತ್ರಿ ಅನೇಕ ನಾಯಿಗಳನ್ನ ಯಾರೋ ವಾಹನದಲ್ಲಿ ತಂದು ಬಿಟ್ಟು ಹೋಗಿದ್ದಾರೆ. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಿಂಡಿನಿಂದ ಜನ ಭಯಭೀತರಾಗಿದ್ದಾರೆ. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಗ್ರಾಮಸ್ಥರು ಹೇಳುವ ಪ್ರಕಾರ 2-3 ದಿನಗಳ ಹಿಂದೆ ವಾಹನದಲ್ಲಿ 100ಕ್ಕೂ ಹೆಚ್ಚು ನಾಯಿಗಳನ್ನ ತಂದು ನಿಗದಿ ಗ್ರಾಮದಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಆ ನಂತರದಿಂದ ಗ್ರಾಮದಲ್ಲಿನ ಜನ, ವಿದ್ಯಾರ್ಥಿಗಳು, ಹಿರಿಯರು ಎಲ್ಲರೂ ಕೂಡ ಈ ನಾಯಿಗಳ ಹಾವಳಿಯಿಂದ ಭಯಭೀತರಾಗಿದ್ದಾರೆ. ಭಯದಲ್ಲಿಯೇ ದಿನವನ್ನ ಕಳೀತಾ ಇದ್ದಾರೆ. ನಾಯಿಗಳ ಈ ಹಾವಳಿಯಿಂದ ಗ್ರಾಮದಲ್ಲಿನ ಸಾಕು ನಾಯಿಗಳು ಸಹ ಹೊರಗೆ ಬರೋದಕ್ಕೆ ಹೆದರಿ ಕುಳಿತಿವೆ. ಕೆಲವರು ಬೈಕ್ ಸವಾರರು ನಾಯಿಗಳಿಂದ ಬಿದ್ದು ಈಗಾಗಲೇ ಗಾಯಗೊಂಡಿದ್ದಾರೆ. ಗ್ರಾಮಸ್ಥರು ಈಗ ಆತಂಕದಲ್ಲಿ ಜೀವಿಸುತ್ತಿದ್ದಾರೆ. ಈ ನಾಯಿಗಳ ಹಿಂಡು ಯಾವಾಗ ದಾಳಿ ಮಾಡುತ್ತೆ ಎನ್ನುವ ಭಯ ಎಲ್ಲರನ್ನ ಕಾಡ್ತಾ ಇದೆ. ಪಂಚಾಯಿತಿ ಹಾಗೂ ಪಶುವೈದ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಜನರ ಭಯವನ್ನ ನಿವಾರಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಹಳ್ಳಿಗೆ ಬಸ್ ಸ್ಟ್ಯಾಂಡಿಂದ ಹಿಡಿದು ಏರಿಯಾದ ಮಟನು, ಹೈಸ್ಕೂಲ್ ಮಟನು, ಕನ್ನಡ ಶಾಲೆ ಮಟನು ನಾಯಿ ಭಾಳ ತಂದು ಬಿಟ್ಟಾರೆ. ಇಲ್ಲಿ ಅನ್ನ ಹಾಕ್ತಾರಂತೇಳಿ ಅನ್ನ ಹಾಕೋದಲ್ಲ, ಹುಡುಗರು ಶಾಲೆಗೆ ಬರುವಲ್ಲ ಹೇಳಿರಿ. ನಾಯಿ ಹವಳಿ ಭಾಳ ಆಗಿಬಿಟ್ಟತ್ರಿ. ಇಲ್ಲಿ ರಾತ್ರಿ 1ಕ್ಕೆ 2ಕ್ಕೆ ಹೇಳಂಗಿಲ್ಲ, ಗಂಡ್ಮಕ್ಳು ಹೆಣ್ಮಕ್ಳು ಕೂಡ ಆ ನಮೂನಿ ಹವಳಿ ಆಗಿಬಿಟ್ಟತಿ. ಇಲ್ಲಿ ಎಲ್ಲೆಲ್ಲಿ ತಂದು ಬಿಡ್ತಾವ್ರ, ರಾತ್ರಿ ತಂದು ಬಿಟ್ಟು ಹೋಗ್ಬಿಡ್ತಾವ್ರಿ. ಇಲ್ಲಿ ಮುಂಜಾನೆ ವಾರ್ಯಾಗ ಇಲ್ಲಿ ಎಲ್ಲರೂ ಹೆದರ ಕಟ್ಬಿಟ್ಟವ್ರು, ಕಡಿಯಾಕ ಕಟ್ಬಿಟ್ಟಾವು. ಇಲ್ಲ ಮತ್ತು ಪಶು ವೈದ್ಯರು ಅವ್ರಿಗೆ ಒಂದಿಟ್ಟು ನೀವಾರ ಸೂಚನೆ ಕೊಡ್ರಿ. ಪಂಚಾಯತಿ ಅವ್ರಿಗೆ ಹೇಳಿ ಸಾಕಾತ. ಅವ್ರಂತ ದಾದ ಮಾಡೋಲ್ರಿ. ನಾವು ನಾಯಿ ಹಿಡಿಯಾರು ಮಾಡ್ರಿ ನಮಗೆ ಅಂತಾರ ಅವ್ರು ಪಂಚಾಯತಿ ಅವ್ರು. ನೀರಿಂದ ಹೇಳ್ರಿ ಮಾಡ್ತೀವಿ ಅಂತಾರ. ಅದು ಮಾಡೋಲ್ಲ ನೀರು. ವರದಿ ಕೆಂಚಪ್ಪ ಮೊಮ್ಮೆಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.